ರಾಜ್ಯದಲ್ಲಿ ನಿನ್ನೆಯಿಂದನೂ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ಮಳೆ ಅಬ್ಬರ ಸಿಕ್ಕಾಪಟ್ಟೆ ಜೋರಾಗಿದೆ. ಮಳೆಗಾಲದ ಮೊದಲ ಮಳೆಗೇನೆ ಜನ ತತ್ತರಿಸಿ ಹೋಗಿದ್ದಾರೆ. ಎಲ್ಲಿ ನೋಡಿದ್ರು ಬರೀ ನೀರ್ ಕಾಣಿಸ್ತಾ ಇದೆ. ಹಲವು ಕಡೆ ಜನರು ಪರದಾಡೋ ಹಾಗಾಗ್ಬಿಟ್ಟಿದೆ. ಚಿಕ್ಕೋಡಿ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ನೀರು ನುಗ್ಗಿ ಯಾವ ರೀತಿಯಲ್ಲಿ ಸಮಸ್ಯೆ ಆಗಿದೆ ಅಂತ ಚಿಕ್ಕೋಡಿ ಊರಿನ ಸ್ವರೂಪನೇ ಬದಲಾಗಿ ಹೋಗಿದೆ. ಆ ಮಟ್ಟಿಗೆ ಮಳೆ ಅವಾಂತರವನ್ನ ಎಬ್ಸಿದೆ ಚಿಕ್ಕೋಡಿನಲ್ಲಿ. ಎಲ್ಲಿ ನೋಡಿದ್ರು ನೀರು ನುಗ್ಗಿಬಿಟ್ಟಿದೆ. ಎಲ್ಲದನ್ನು ಸರ್ವನಾಶ ಮಾಡಿ ಹಾಕಿದೆ ನೀರು ಅಂತ ಹೇಳಬೇಕು. ಆದ್ರೆ ಕೃಷಿಗೆ ನೀರು ಬೇಕಾಗಿತ್ತು ಅಂತ. ಮತ್ತೊಂದು ಕಡೆ ಬೆಳೆಗಳು ಕೂಡ ನೆಲಕ್ಕೊರಗುವಷ್ಟರ ಮಟ್ಟಿಗೆ ಮಳೆ ಹೊಡೆದಿದೆ. ಬೆಳೆಗಳಿಗೂ ಕೂಡ ನೀರು ನುಗ್ಗಿ ಸಾಕಷ್ಟು ಹಾನಿಯಾಗಿದೆ. ಇದು ಚಿಕ್ಕೋಡಿಯ ದೃಶ್ಯ. ಉತ್ತರ ಕರ್ನಾಟಕಕ್ಕೆ ಮಳೆ ಬೇಕಿತ್ತು ನಿಜ, ಆದ್ರೆ ಇಷ್ಟೊಂದು ಅವಾಂತರ ಸೃಷ್ಟಿ ಮಾಡೋ ಮಟ್ಟಿಗೆ ಮಳೆ ಬೇಕಿತ್ತಾ ಅಂತ ಪ್ರಶ್ನೆ ಮಾಡೋ ಅಷ್ಟರ ಮಟ್ಟಿಗೆ ಮಳೆ ಸುರಿದು ಬಿಟ್ಟಿದೆ. ಸಾಕಷ್ಟು ಹಾನಿಯನ್ನ ಮಳೆ ಉಂಟು ಮಾಡಿದೆ. ಇನ್ನೂ ಕೂಡ ನೀರನ್ನು ಹೊರಗೆ ಹಾಕೋ ಕೆಲಸ ನಡೀತಾನೆ ಇದೆ. ನಿನ್ನೆ ರಾತ್ರಿವರೆಗೂ ಸುರಿದಿರ್ತಕ್ಕಂಥ ಮಳೆ ಇದು. ಇನ್ನೂ ಕೂಡ ನೀರು ಕ್ಲೀನ್ ಆಗಿಲ್ಲ. ಅಲ್ಲಿ ಅಷ್ಟರ ಮಟ್ಟಿಗೆ ಮಳೆ ಸುರಿದಿದೆ. ಅಲ್ಲಿ ಎಲ್ಲ ಬಿಲ್ಡಿಂಗ್ಗಳಿಗೆ, ತಗ್ಗು ಪ್ರದೇಶದಲ್ಲಿ ಇರ್ತಕ್ಕಂಥ ಜಾಗಗಳಿಗೆ, ರಸ್ತೆಯಲ್ಲಿ ಎಲ್ಲ ಕಡೆ ನೀರು ತುಂಬಿರೋದನ್ನ ಕಾಣ್ಬೋದಾಗಿದೆ. ಇನ್ನೊಂದು ವಾರ ಬೇಕಾಗುತ್ತೆ ಬಹುಶಃ ಅಲ್ಲಿ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛಗೊಳಿಸಿ ರೋಗಗಳು ಹರಡದ ಹಾಗೆ ವ್ಯವಸ್ಥೆ ಮಾಡೋದಕ್ಕೆ. ಅಷ್ಟರ ನಡುವೆ ಮತ್ತೆ ಇದೇ ರೀತಿ ಮಳೆ ಆದರೆ ಏನು ಮಾಡಬೇಕು ಅಂತ ಕೂಡ ಯೋಚನೆ ಮಾಡಬೇಕಾಗತ್ತೆ ಅಲ್ಲಿನ ಜಿಲ್ಲಾಡಳಿತ. ಒಂದ್ ಕಡೆ ಇಷ್ಟೆಲ್ಲ ಆಗಿದ್ರೆ ಮತ್ತೊಂದ್ ಕಡೆ ಪಾಪ ವೃದ್ಧೆಯೊಬ್ಬರ ಮನೆಗೆ ನೀರು ನುಗ್ಗಿದೆ ಚಿಕ್ಕೋಡಿನಲ್ಲಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಆಕೆಗೆ ಸಂಭಾಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಮೃತಪಟ್ಟು ಬಿಟ್ಟಿದ್ದಾರೆ. ಅವರ ಮನೆಗೆ ನೀರು ನುಗ್ಗಿ ಆ ನೀರಲ್ಲಿ ಸಿಕ್ಕಾಕೊಂಡು ವೃದ್ಧೆ ಸಾವನ್ನಪ್ಪಿದ್ದಾರೆ. ಆ ಕಡೆ ಸಾರ್ವಜನಿಕ ಆಸ್ಪತ್ರೆನಲ್ಲಂತೂ ನೀರು ಫುಲ್ ತುಂಬ್ಕೊಂಡ್ಬಿಟ್ಟಿದೆ. ಬೆಡ್ ಎಲ್ಲ ಒದ್ದೆ ಆಗಿದೆ. ಯಂತ್ರೋಪಕರಣಗಳು ಒದ್ದೆ ಆಗಿದ್ದಾವೆ. ರೋಗಿಗಳಿಗಂತೂ ಸಾಕಷ್ಟು ಸಮಸ್ಯೆ ಆಗಿದೆ. ಮೊದಲೇ ಅವರು ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಇನ್ನು ಮಳೆ ನೀರು ನುಗ್ಗಿ ಸಾಕಷ್ಟು ತೊಂದರೆ ಆಗಿದೆ. ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಇಲ್ಲೆಲ್ಲ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಜಿಲ್ಲಾಡಳಿತ ಕೂಡ ಸಾಕಷ್ಟು ಇಲ್ಲಿ ಪರಿಶ್ರಮ ವಹಿಸಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದೆ. ಮಳೆಯ ಅವಾಂತರದಿಂದ ಈ ಕಡೆ ಪ್ರಾಥಮಿಕ ಶಾಲೆ, ಪದವಿ ಪೂರ್ವ ಕಾಲೇಜ್ ಕಟ್ಟಡ ಕೂಡ ನೀರು ನುಗ್ಗಿಬಿಟ್ಟಿದೆ. ಅಲ್ಲಿ ವಿದ್ಯಾರ್ಥಿಗಳು ಹೋಗೋದಕ್ಕೆ ಆಗೋದಿಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿದೆ. ಹಾಗಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಹಿಂದೆ ಯಾವತ್ತೂ ಈ ತರ ಆಗಿರೋದನ್ನ ಈ ತಲೆಮಾರಿನ ವಿದ್ಯಾರ್ಥಿಗಳು ನೋಡೇ ಇಲ್ಲ ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಅಲ್ಲಿ ಮಳೆ ಬಂದಿದೆ ಚಿಕ್ಕೋಡಿನಲ್ಲಿ. ಇನ್ನು ನೀರನ್ನ ಹೊರ ಹಾಕೋದಕ್ಕೆ ಈಗಲೂ ಕೂಡ ಜನ ಹರಸಾಹಸ ಪಡ್ತಾ ಇದ್ದಾರೆ. ಮುಂದೆ ವಿಜಯಪುರದಲ್ಲೂ ಕೂಡ ಒಂದ್ ರೀತಿನಲ್ಲಿ ಇದೇ ಪರಿಸ್ಥಿತಿ ಅಂತ ಹೇಳಬೇಕು. ಅಲ್ಲೂ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಧಾರಾಕಾರ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬೆ ಹರಿತಾ ಇದ್ದಾವೆ. ತಿಕೋಟ ತಾಲೂಕಿನ ಕಳಕವಟಗಿಯ ಸಂಗಮನಾಥ ದೇವಸ್ಥಾನದಲ್ಲಿ ನೋಡಿ, ದೇವರಿಗೇನೆ ಜಲ ದಿಗ್ಬಂಧನ. ಅಲ್ಲಿ ಎಲ್ಲೂ ಹೊರಗಡೆ ಹಾಕಕ್ಕಾಗಲ್ಲ ಆ ನೀರ್ನ. ಯಾಕಂದ್ರೆ ಹೊರಗಡೆನೂ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದೆ. ಒಟ್ಟಾರೆ ಇಡೀ ದೇವಸ್ಥಾನ ಜಲಾವೃತವಾಗಿದೆ. ದೇವಸ್ಥಾನದ ಗರ್ಭಗುಡಿಗೆ ಸಿಕ್ಕಾಪಟ್ಟೆ ನೀರು ನುಗ್ಗು ಬಿಟ್ಟಿದೆ. ಸಂಹಾವ್ ಇವತ್ತು ದೇವರಿಗೆ ಈ ನೀರಿನ ಮಧ್ಯೆನೆ ಪೂಜೆ ಸಲ್ಲಿಸಲಾಗಿದೆ. ಇನ್ನು ದೇವರ ಪಲ್ಲಕ್ಕಿ ಕೂಡ ಹಳ್ಳದಲ್ಲಿ ಕುಚ್ಕೊಂಡೋಗಿದೆ. ಇನ್ನು ಕೊಪ್ಪಳ ಕಡೆ ಬಂದ್ರೆ ಅಲ್ಲೂ ಕೂಡ ಯಲಬುರ್ಗಾ ಸಂಗನಾಳ ನಡುವಿನ ಹಳ್ಳದ ಹತ್ರ ಅಜ್ಜಿ ಮೊಮ್ಮಗಳು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು. ಇಲ್ಲೂ ಏನ್ ಕಡಿಮೆ ಇಲ್ಲ, ಸಿಕ್ಕಾಪಟ್ಟೆ ಮಳೆ ಹೊಡೆದಿದೆ. ಕೊಪ್ಪಳ ಜಿಲ್ಲೆನಲ್ಲೂ ಅಷ್ಟೇ ಮಳೆ ಬಂದಿದೆ. ಸ್ಥಳೀಯರು ಈ ಅಜ್ಜಿ ಮೊಮ್ಮಗಳನ್ನ ರಕ್ಷಣೆ ಮಾಡಿದ್ದಾರೆ. ನಿನ್ನೆ ಮಳೆ ಬಂದಾಗ ಹಳ್ಳ ತುಂಬಾ ಹರಿತಾ ಇತ್ತು. ಇದೇ ವೇಳೆ ಆ ದಾರಿಯಲ್ಲಿ ಬಂದಿದ್ದಂತಹ ಅಜ್ಜಿ ಮೊಮ್ಮಗಳು ಹಳ್ಳದಲ್ಲಿ ಸಿಕ್ಕಾಕೊಂಡು ಕೂಗಾಡಿದ್ದಾರೆ. ತಕ್ಷಣ ಅಲ್ಲಿದ್ದಂತಹ ಸ್ಥಳೀಯರು ಇದನ್ನ ಗಮನಿಸಿ ಅವರಿಬ್ಬರನ್ನ ರಕ್ಷಣೆ ಮಾಡಿದ್ದಾರೆ. ಸೊ ಉತ್ತರ ಕರ್ನಾಟಕದ ಮೇಲೆ ಈ ಸಾರಿ ವರುಣದೇವನಿಗೆ ಭಾರಿ ಮನಸ್ಸಾಗಿದೆ ಅಂತ ಹೇಳ್ಬೇಕು. ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ಒಂದ್ ಕಡೆ ಎರಡು ಕಡೆ ಅಲ್ಲ, ಆಲ್ಮೋಸ್ಟ್ ಎಲ್ಲಾ ಕಡೆ ಮಳೆ ಸುರಿತಾ ಇದೆ. ಅದೇ ಮಳೆ ಮಲೆನಾಡು ಕಡೆ ಬರ್ತಾ ಇಲ್ಲ. ಬರೀ ನಮ್ಮಲ್ಲಿ ಅಷ್ಟೇ ಅಲ್ಲ ನೋಡಿ, ಆಂಧ್ರ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಆಂಧ್ರ ಪ್ರದೇಶದಲ್ಲಿ ಮಳೆ ಆದ್ರೆ ನಮ್ಗೆ ಏನಾಗುತ್ತೆ, ಇಲ್ಲಿ ಬಳ್ಳಾರಿನಲ್ಲಿ ಗಡಿ ಭಾಗದಲ್ಲಿ ಹಗರಿ ನದಿ, ವೇದಾವತಿ ನದಿ ತುಂಬಿ ಹರಿತಾ ಇದೆ. ಅಲ್ಲಿನ ನೀರು ಉಕ್ಕ ಬರ್ತಾ ಇದೆ. ಬಳ್ಳಾರಿನಲ್ಲಿ ಮಳೆ ಅಷ್ಟೊಂದು ಜೋರಾಗೇನೂ ಆಗಿಲ್ಲ, ಆದ್ರೆ ನದಿಗಳು ಮಾತ್ರ ತುಂಬಾ ಹರಿತಾ ಇದೆ. ಮಳೆಯಿಂದ ಯಲ್ಲಮ್ಮನ ಹಳ್ಳದ ಹತ್ರ
ಸಿಕ್ಕಾಪಟ್ಟೆ ನೀರು ನಿಂತ್ಕೊಂಡ್ಬಿಟ್ಟಿದೆ. ಹಳ್ಳದ ಸೇತುವೆ ಮೇಲೆ ಕೂಡ ನೀರು ಹರಿತಾ ಇದೆ. ನೋಡಿ, ಅಲ್ಲಿ ಸೇತುವೆ ಯಾವುದು ಹಳ್ಳ ಯಾವುದು ಗೊತ್ತಾಗೋದಿಲ್ಲ, ಅಷ್ಟು ಡೇಂಜರಸ್ ಆಗಿದೆ. ಸೊ 2 ಲಾರಿಗಳು ಹಳ್ಳಕ್ಕೆ ಉರುಳಿ ಬಿದ್ದುಬಿಟ್ಟಿದ್ದಾವೆ, ಹೋಗ್ತಾ ಇದ್ದಂತಹ ಲಾರಿಗಳು. ಹಾಗೆಯೇ ಒಂದು ಬಸ್ ಕೂಡ ಹಳ್ಳದತ್ತ ವಾಲಿದೆ. ಬಸ್ನಲ್ಲಿದ್ದಂತಹ ಪ್ರಯಾಣಿಕರನ್ನ ಅದೃಷ್ಟವಶಾತ್ ರಕ್ಷಣೆ ಮಾಡಲಾಗಿದೆ.